ಗಿರೀಶ್ ಗೌಡ್ರು ಯಾರು? ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘಟನೆಯಲ್ಲಿ ಜೋಡಿಸ್ಕೊಂಡೆ. ಸಂಘಟನೆ ನನಗೆಲ್ಲವನ್ನು ಕೊಟ್ಟಿದ್ದ. ನಿಮ್ಮ ತಂದೆಯವ್ರ ಬಗ್ಗೆ ನೀವು ಹೇಳಿದ್ರಿ, ನಾನು ರಾಜಕೀಯವಾಗಿ ಏನಾದರೂ ಕೆಲಸ ಮಾಡ್ತಿದ್ದೀನಿ ಇವತ್ತಂದ್ರೆ ಅದಕ್ಕೆ ಗುರು ಅವರೇನೆ ಮೊದಲನೇದಾಗಿ. ಈಗ ಪಕ್ಷ ಕೆಲವ್ರಿಗೆ ಹೇಳ್ತಾರೆ ನನಗೆ ಏನು ಮಾಡಿಲ್ಲ ಅಂತಲ್ಲ, ಎಷ್ಟೋ ಜನ ನಿಮ್ಮ ಹತ್ರ ಕೊಂಡಿರುವಂತದ್ನ ಇದೆ 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 ನಮ್ಮ ಜೊತೆನಲ್ಲೇ ಕೆಲಸ ಮಾಡಿರ್ತಾರೆ. ಅವ್ರು ಆ ಮಟ್ಟದ ಇನ್ವಾಲ್ವ್ಮೆಂಟ್ ಕೊಟ್ಟಿರೋದಿಲ್ಲ, ಬಟ್ ಆದ್ರೆ ನನಗೇನು ಮಾಡಿಲ್ಲ ಅಂತಾರೆ. ಸಂಘಟನೆಗೆ ನಾನು ಏನಾದ್ರು ಮಾಡಿದ್ದೀನಿ ಅಂತಂದ್ರೆ 100% ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಯಾಕಪ್ಪ ಈ ಜವಾಬ್ದಾರಿ ತಗೊಂಡ್ವಿ ಅನ್ನೋಂಥ ಸಮಯ ನಿಮ್ಗೆ ಯಾವ ತರ ಬಂದಿತ್ತು? ಡಿಸೆಂಬರಲ್ಲಿ ಪೇರೆಂಟ್ ಬಾಡಿ ಅಧ್ಯಕ್ಷ ಆಗ್ತೀನಿ, ಮಾರ್ಚ್ನಲ್ಲಿ ಕೋವಿಡ್ ಬರುತ್ತ. ಸಂಘಟನೆ ನಂಗೆ ಇನ್ನೂ ಕಟ್ಕೊಂಡೇ ಇರಲ್ಲ. ನಾನು ಬಸವನಗುಡಿ ಒಳಗಡೆ ನನ್ನ ಹೆಂಡತಿ ತುಂಬ ಗರ್ಭಿಣಿ. ಅವಾಗ ಸಖತ್ ಫೈಟ್ ಬಂತು ನಮಗೆ, ಅದು ಕಷ್ಟದ ಸಮಯ. ಅದು ನಿಮ್ಮ ಬಸವನಗುಡಿ ಪಕ್ಷ ಸಂಘಟನೆ ಯಾವ ಲೆವೆಲ್ಗೆ ಮಾಡಿದ್ರಿ? ಅದು ಬಿಜೆಪಿ ಭದ್ರಕೋಟೆನೆ, ಏನು ಅವಶ್ಯಕತೆ ಇರಲಿಲ್ಲ. ನಾನು ತಗೊಳ್ಳೋಂಥ ಸಂದರ್ಭದಲ್ಲೂ ಗಟ್ಟಿ ಇತ್ತು. ಅದನ್ನ ಇನ್ನೂ ಗಟ್ಟಿ ಮಾಡೋಕೆ ಏನು ಕೆಲಸ ಮಾಡಬೇಕು ಅದನ್ನ ನಾನು ಬೂತ್ ಲೆವೆಲ್ವರೆಗೂ ಓಡಾಡಿ ಕೆಲಸ ಮಾಡೋದು, ಅದೊಂದು ನನಗೆ ಅನುಕೂಲ ಆಯಿತು. ಶಾಸಕರು ರವಿ ಸುಬ್ರಹ್ಮಣ್ಯ ಅವ್ರ ಬಗ್ಗೆ ಹೇಳೋದಿದ್ರೆ, ಶಾಸಕರು ಅನ್ನೋ ಗತ್ತಿನಿಂದಾಗಲಿ ನಮ್ಮ ಶಾಸಕರು ಒಂದೇ ಒಂದು ಸಿಂಗಲ್ ಡೇನು ನಮ್ಮನ್ನ ಉಪಯೋಗಿಸ್ಕೊಂಡಿಲ್ಲ, ನೋಡಲಿಲ್ಲ. ಸಂಘಟನೆಯಲ್ಲಿ ಯಾರು ಜವಾಬ್ದಾರಿ ತಗೊಂಡಿರ್ತಾರೋ ಅವ್ರವ್ರ ಜವಾಬ್ದಾರಿ ಅವ್ರು ಅರ್ತ್ಕೊಂಡ್ಬಿಟ್ರೆ ಸಂಘಟನೆ ಎಲ್ಲೋ ಹೋಗ್ಬಿಡುತ್ತೆ.